ಮಾಧ್ಯಮದಲ್ಲೇ ಕೇಳ್ಪಟ್ಟಂತ ಮಾತು ಹೇಳ್ತಾ ಇರೋದು ದಾಖಲೆ ಇಲ್ಲ, ಅಸತ್ಯವಾಗಿ. ಮೇಡಮ್, ಇದರಲ್ಲಿ ಒಟ್ಟಾರೆ ಏನು ಹೇಳುವಂತದ್ದು ಏನಂತ ಹೇಳಿದ್ರೆ, ಈಗ ನಮ್ಮ ರಾಜ್ಯದಲ್ಲಿ ಈ ಎಲ್ಲ ಘಟನೆಗಳನ್ನ ನೋಡಿದ್ರೆ ಪದೇ ಪದೇ ಸಿದ್ದರಾಮಯ್ಯವರು ನಾವು ಸಂವಿಧಾನವನ್ನು ಪಾಲನೆ ಮಾಡ್ತಿದ್ದೇವೆ, ಇವರು ಮತ ಬ್ಯಾಂಕಿಗಾಗಿ ಒಂದು ಸಮುದಾಯವನ್ನ ಓಲೈಕೆ ಮಾಡ್ಲಿಕ್ಕಾಗಿ ಸಂವಿಧಾನವನ್ನು ಗಾಳಿಗೆ ತೂರಿ ಆ ಮತ ಬ್ಯಾಂಕ್ ಅನ್ನ ಭದ್ರ ಮಾಡ್ಲಿಕ್ಕಾಗಿ ಕಾನೂನು ಬಾಹಿರ ಕೃತ್ಯವನ್ನ ಹೇಗೆ ವ್ಯವಸ್ಥಿತವಾಗಿ ಮಾಡ್ತಾರೆ ಹೇಳುವುದಕ್ಕೆ ಕೋಗಿಲೆ ಕ್ರಾಸ್ ಅಲ್ಲಿ ಆ ಒಂದು ಅಕ್ರಮ ಯಾರು ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ದಿನದಲ್ಲಿ ಸೈಟ್ ಭಾಗ್ಯವನ್ನು ಕೊಡುವಂತದ್ದು ಮಾಡ್ತಾ ಇದ್ದಾರೆ, ಗಮನಕ್ಕೆ ಬರ್ತಾ ಇದೆ. ಯಾವಾಗ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಬ್ಬ ಮುಸಲ್ಮಾನರ ನಾಯಕರು ಹೇಳಿದ್ರು, ನಾವು ನಮ್ಮ ಮುಸ್ಲಿಮರ ಇದರಿಂದಾಗಿ ಸರ್ಕಾರ ಬಂದಿದೆ, ಮುಸ್ಲಿಮರಿಗೋಸ್ಕರ ಕೆಲಸ ಮಾಡಬೇಕಂತ ಹೇಳಿ. ತದನಂತರ ರಾಜ್ಯ ಸರ್ಕಾರ ಅಕ್ಷರಶಃ ಅದೇ ಮಾಡ್ತಾ ಇದೆ. ಇವತ್ತು ಪ್ರಜಾಪ್ರಭುತ್ವ ಅಂದ್ರೆ ಜನರಿಂದ ಜನರಿಗೋಸ್ಕರ. ಒಂದ್ ನಿಮಿಷ ಮಧ್ಯೆ ಮಾತಾಡಬೇಡಿ, ಮಧ್ಯೆ ಮಾತಾಡಬೇಡಿ. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಜನರಿಂದ ಜನರಿಗೋಸ್ಕರವಾಗಿ ಹೆಸರು ಹೇಳ್ಬಿಟ್ಟು ನಿಮ್ಮದೇ ಕಾಂಗ್ರೆಸ್ನ ಕಲಬುರ್ಗಿಯಲ್ಲಿ ಒಬ್ಬ ಮುಸ್ಲಿಂ ನಾಯಕರು ಹೇಳಿದ್ರು, ನೀವು ಅದನ್ನ ಚೆಕ್ ಮಾಡಿ. ನಮ್ಮ ಪ್ರಜಾಪ್ರಭುತ್ವ ಮಾತಾಡಬೇಡ್ರಿ, ಜನರಿಂದ ಜನರಿಗೋಸ್ಕರ ಇರುವಂತದ್ದು. ಆದ್ರೆ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು ಮುಸಲ್ಮಾನರಿಗೋಸ್ಕರವಾಗಿ ಕೆಲಸ ಮಾಡುವಂತದ್ದು, ಮುಸಲ್ಮಾನರಿಗೋಸ್ಕರ ಇವತ್ತು ಅಕ್ಷರಶಃ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಇವತ್ತು ನೋಡಿ, ಜಮೀರ್ ಅಹಮದ್ ಖಾನ್ ಅವರು ಹಿಂದೆ 400 ಮುಸಲ್ಮಾನರಿಗೆ ಹೇಗೆ ನಮ್ಮ ಕಾನೂನನ್ನ ದುರುಪಯೋಗವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಕಾನೂನು, ನಮ್ಮ ರಾಜ್ಯದ ಕಾನೂನನ್ನ ಮುಸಲ್ಮಾನರಿಗಾಗಿ ಕೊಡ್ತಾ ಇದ್ದಾರೆ, ನಮ್ಮ ಸಂಪತ್ತನ್ನು ಮುಸಲ್ಮಾನರಿಗೆ ಕೊಡ್ತಾ ಇದ್ದಾರೆ, ನಮ್ಮ ತೆರಿಗೆ ಬಹುಸಂಖ್ಯಾತ ತೆರಿಗೆ ಹಣವನ್ನ ಮುಸಲ್ಮಾನರಿಗೆ ಕೊಡ್ತಾ ಇದ್ದಾರೆ. ಜ್ವಲಂತ ಉದಾಹರಣೆ ಇದೆ. ಎಲ್ಲಾರ್ದು ವಾಯ್ಸ್ ಕಟ್. ಭೀಮಪ್ಪ ಅವ್ರ ಮಾತ್ರ ಸ್ಕ್ರೀನಲ್ಲಿ ತಗೊಳ್ಳಿ. ಭೀಮಪ್ಪ ಅವ್ರನ್ನ ಮಾತ್ರ ಸ್ಕ್ರೀನಲ್ಲಿ. ಥ್ಯಾಂಕ್ ಯು ಸರ್. ಕಾಮ್ ಡೌನ್ ಸರ್. ಭೀಮಪ್ಪ ಅವ್ರದ್ದು ಆರೋಪ, ನಟರಾಜ್ ಗೌಡ್ರೆ ನೀವು ಕೇಳಿಸ್ಕೊಳ್ಬೇಕು. ಭೀಮಪ್ಪ ಅವ್ರ ಆರೋಪ ನೀವು ಕೇಳಿಸ್ಕೊಳ್ಬೇಕು. ಮೋಹನ್ ಗೌಡ್ರೆ ಸಾಕು. ಥ್ಯಾಂಕ್ ಯು. ಭೀಮಪ್ಪ ಅವ್ರ ವಾಯ್ಸ್ ಕೇಳಿಸ್ಕೊಳ್ಳಿ ಸರ್. ಭೀಮಪ್ಪ ಅವ್ರ ವಾಯ್ಸ್ ನೀವು ಕೇಳಿಸ್ಕೊಳ್ಳಿ. ನಟರಾಜ್ ಗೌಡ್ರು, ಫಾರೂಕ್ ಸರ್ ಬನ್ನಿ. ಜನ ದೊಡ್ಡದಲ್ಲ, ನೀವು ಹೇಳಿದ್ರಿ ಸರ್. ಒಂದ್ ನಿಮಿಷ ಮೋಹನ್ ಗೌಡ್ರೆ, ಒಂದೇ ನಿಮಿಷ. ಫಾರೂಕ್ ಸರ್ ನೀವು ಹೇಳಿದ್ರಿ ಅಲ್ಲಿ ಕೆಲವ್ರಿಗೆ ಹಕ್ಕುಪತ್ರನೂ ಕೊಟ್ಟು ಬಿಟ್ಟಿದ್ದಾರಂತೆ. ನಿಮಗೆ ಗೊತ್ತಿಲ್ಲ. ಮಾಧ್ಯಮದಲ್ಲಿ ನಾವು ಮೈಕ್ ಕೇಳಿಸ್ಕೊಳ್ಳಿ ಫಾರೂಕ್ ಸರ್. ಮಾಧ್ಯಮ ಇರಿ. ನಟರಾಜ್ ಗೌಡ್ರೆ ಒಂದೇ ನಿಮಿಷ. ಮಾಧ್ಯಮದವರು ಮೈಕ್ ಹಿಡಿದಾಗ ಮುಖ್ಯಮಂತ್ರಿ ಇವರೇ ಆಗ್ತಾರೆ ಅಂತಾನು ಹೇಳಿದ್ದಾರೆ. ನಾವು ಅದನ್ನ ಅಧಿಕೃತ ಅಂತ ನಂಬಲಿಕ್ಕಾಗತ್ತಾ? ಮೈಕ್ ಹಿಡಿದಾಗ 4 ಜನ 4 ತರ ಮಾತಾಡ್ತಾರೆ. ಆಯ್ತು, ಭೀಮಪ್ಪ ಕಮಿಂಗ್ ಬ್ಯಾಕ್. ಥ್ಯಾಂಕ್ ಯು ಮೋಹನ್ ಸರ್. ಭೀಮಪ್ಪ ಅವ್ರ ಮಾತ್ರ ವಾಯ್ಸ್ ಆನ್ ಏರ್. ಭೀಮಪ್ಪ ಸರ್, ನನ್ನ ಧ್ವನಿ ತಲುಪ್ತಾ ಇದ್ರೆ ನನ್ನ ಧ್ವನಿ ದಯವಿಟ್ಟು ನನಗೆ ಅವಕಾಶ ಕೊಡ್ರಿ. ಸರ್ ನಿಮ್ಗೆ ಕೇಳಿಸ್ಕೊಳ್ಳಿ. ಅಕ್ಕರ ಈ ಕೋಗಿಲ ಬಡಾವಣೆಯ ಒಂದು ದುರಂತವನ್ನ ಇವತ್ತು ನಾವು ನೋಡಿದಾಗ ಸಣ್ಣ ಹುಡುಗರು ತಿಳಿದೈತಿ. ರಾಜ್ಯದಲ್ಲಿ ಏನಪ್ಪಾ ಅಂದ್ರ ಕರ್ನಾಟಕ ರಾಜ್ಯದ ಖಜಾನೆಯ ಕೀಲಿಕಾಯಿ ಎಐಸಿಸಿಯ ಕೆಸಿ ವೇಣುಗೋಪಾಲ್ ಇವ್ರ ಹತ್ತಿರ ಇದೆ ಅಂತೇಳಿ ಸಣ್ಣ ಮಕ್ಕಳು ತಿಳಿತೈತಿ. ಇವತ್ತು ಏನಾದ್ರು ಬೇಕಾದ್ರೆ ವೇಣುಗೋಪಾಲ್ರಿಗೆ ಹೇಳ್ಬೇಕು ನಾವು, ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಮ್ಮ ರಾಜ್ಯದ ತೆರಿಗೆ ದುಡ್ಡನ್ನು ಯಾರಿಗೆ ಕೊಡ್ತಾರೆ ಇವರು? ದಯವಿಟ್ಟು ಕೇಳ್ರಪ್ಪ, ಹಿರಿಯರಿದ್ರಿ ದಯವಿಟ್ಟು ಕೇಳ್ರಿ. ಇಲ್ಲಿ ನಮ್ಮ ನೆನಪ ಒಂದೇ ದಿನದಲ್ಲಿ ಯಾಕೆ ಮೀಟಿಂಗ್ ಮಾಡ್ಬೇಕಾಯ್ತು? ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಇದಾರೆ, ಅತಿಕ್ರಮ ಮಾಡ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಸರ್ಕಾರ ಕೊಡ್ಲಿ ಮನೆಗಳನ್ನೆಲ್ಲ. ಅಕ್ಕರ ನಾವು ಕೇಳ್ತೀವಪ್ಪ, ಇವತ್ತ ಈ ಕರ್ನಾಟಕ ರಾಜ್ಯದ ಖಜಾನೆಯ ಚೀನಿಕ ಇವತ್ತ ಕಾಂಗ್ರೆಸ್ ಸರ್ಕಾರದ ಹೈಕಮಾಂಡ್ ವಾಪಸ್ ಬರ್ತೀನಿ, ಕ್ಷಮೆ ಇರ್ಲಿ. ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ರಿ, ಹೆಂಗಂತ ಬರುತ್ತೆ ಗೊತ್ತಾ? ಈಗ ಎದುರುಗಡೆ ಇದ್ದವ್ರು ಏನೋ ಕಾಂಗ್ರೆಸ್ ಪಕ್ಷಕ್ಕೆ ಆರೋಪ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಕೇಳಿಸ್ಕೊಳ್ಳೋ ವ್ಯವಧಾನ ಇಲ್ಲ. ಕೈ ಮುಗಿದು ವಿನಂತಿ ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ. 10 ಸೆಕೆಂಡ್ ಕೇಳಿಸ್ಕೊಳ್ಳಿ.
ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ, ಇಲ್ಲಿ ಕುಳಿತಿರುವ ನಮ್ಮೆಲ್ಲರಿಗಿಂತ ಹೆಚ್ಚಿನ ತಾಳ್ಮೆ ನಿಮಗೆ. ಯಾಕಂದ್ರೆ ನೀವು ಆಳುವ ಪಕ್ಷದ ಪ್ರತಿನಿಧಿಯಾಗಿ ಇಲ್ಲಿ ಬಂದಿದ್ದೀರಿ. ಅವ್ರು ತಪ್ಪೇ ಮಾತನಾಡ್ತಿದ್ರು ಕೂಡ ಕೇಳಿಸ್ಕೊಂಡು ಡಿಕ್ಲೇರ್ ಮಾಡ್ಬಿಡ್ಲ ನಟರಾಜ್ ಗೌಡ್ರೆ, ನೀವು ತಾಳ್ಮೆಯಿಂದ ಇರಿ. ನಟರಾಜ್ ಗೌಡ್ರೆ, ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಎಲ್ಲರಿಗಿಂತ ಹೆಚ್ಚಿನ ತಾಳ್ಮೆ, ಎಲ್ಲರಿಗಿಂತ ಹೆಚ್ಚು ಕೇಳಿಸ್ಕೊಳ್ಳುವ ವ್ಯವಧಾನ ನಿಮಗಿರ್ಬೇಕು. ನಿಮ್ ಮುಂದೆ ಯಾಕೆ ಹೇಳ್ತಾರೆ ಅಂದ್ರೆ ನಟರಾಜ್ ಗೌಡ್ರೆ ನೋಡ್ರಿ, ಕೇಳಿಸ್ಕೊಳ್ರಿ, 5 ಸೆಕೆಂಡ್ ಕೇಳಿಸ್ಕೊಳ್ಬಿಡ್ರಿ. ನಟರಾಜ್ ಗೌಡ್ರೆ ಯಾಕೆ ಹೇಳ್ತಾರೆ ಅಂತಂದ್ರೆ, ಸರ್ಕಾರ ನಡೆಸ್ತಿರುವ ಪಕ್ಷ ಅಪ್ಪ ನಿಮ್ದು. ಅವ್ರು ತಪ್ಪು ಮಾತನಾಡಿದ್ರು ಕೂಡ ನೀವು ಕೇಳಿಸ್ಕೊಂಡು ಇಂಥ ಮಾತು ಅವ್ರು ತಪ್ಪು ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ವ್ಯಾಲಿಡ್ ಒಪ್ಪೋಣ. ಅವ್ರಿಗೆ ಮಾತನಾಡ್ಲಿಕ್ಕೆ ಬಿಡೋದಿಲ್ಲ ಅಂದಾಗ ನಿಮ್ ತಪ್ಪು ಆಚೆ ಬರ್ತಿದೆ ಅನ್ನೋ ಭಯ ನಿಮ್ಮನ್ನ ಕಾಡ್ತಿದೆ ಅನಿಸ್ಬಿಡುತ್ತೆ. ನಿಮಗ್ ಭಯ ಇಲ್ಲ ಅಲ್ವಾ? ನಿಮ್ ಸರ್ಕಾರ ತಪ್ಪು ಮಾಡಿಲ್ಲ ಅಲ್ವಾ? ನಿಮ್ ಸರ್ಕಾರ ತಪ್ಪು ಮಾಡಿಲ್ಲ ಅಲ್ವಾ? 1 ನಿಮಿಷ ಸಮಾಧಾನವಾಗಿ ಕೇಳಿಸ್ಕೊಂಡು ನೀವು ಪ್ರೂವ್ ಈಗ ನಿಮ್ ಸರ್ಕಾರಕ್ಕೆ ಕೇಳಿಸ್ಕೊಳ್ಳುವ ವ್ಯವಧಾನ ಇದೆ ಅಂತ ಪ್ರೂವ್ ಮಾಡಿ. 1 ನಿಮಿಷ ತಾಳ್ಮೆ ಬೇಕು. ನೀವೇನ್ ಗೊತ್ತಾ, ಭೀಮಪ್ಪ ಅವರು ಕಳೆದ ಅವಾಗಲೇ ಮಾತಾಡಿದಾಗ್ಲೂ ಕೂಡ ಯಡಿಯೂರಪ್ಪನವರ ಬೊಮ್ಮಾಯಿಯವ್ರನ್ನ ಮಾತಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ. ಕೇಳಿಸ್ಕೊಳ್ರಿ, ನೀವು 5 ನಿಮಿಷ ಒಂದೇ 1 ಸೆಕೆಂಡ್ ಕೇಳಿಸ್ಕೊಳ್ಳೋದು. ಅವ್ರನ್ನು ಕೂಡ ಅನ್ಅಫಿಷಿಯಲ್ ಬಿಜೆಪಿ ವಕ್ತಾರ ಅಂತನೂ, ಇಲ್ಲಿ ಬಿಟ್ಟಿರೋ ಮೋಹನ್ ಅವರು ಕೂಡ ಅನ್ಅಫಿಷಿಯಲ್ ಬಿಜೆಪಿ ವಕ್ತಾರ ಅಂತ ನೀವು ಘೋಷಣೆ ಮಾಡಿ ನಂಗೇನ್ ಚಿಂತೆ ಇಲ್ಲ. ನಾನೊಬ್ಬ ರೈತ ಪರ ಹೋರಾಟಗಾರ ಅಂತನೋ, ನಾನೊಬ್ಬ ಹಿಂದೂ ಪರ ಹೋರಾಟಗಾರ ಅಂತ ಹೇಳ್ಕೊಂಡು ಮುಖವಾಡ ಹಾಕೊಂಡು ಬಿಜೆಪಿ ಚಾಕರಿ ಮಾಡ್ತಾರಲ್ಲ, ಅವ್ರನ್ನ ನೇರವಾಗಿ ಹೇಳಿ ನೀವು ಬಿಜೆಪಿ ಅನ್ಅಫಿಷಿಯಲ್ ಅಂತ ಅಷ್ಟೇ. ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಭೀಮಪ್ಪ ಅವರೇ ಕೊಡಬೇಕು. ಅವ್ರು ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ ನೀವು. ಭೀಮಪ್ಪ ಅವರೇ ಮುಂದುವರಿಸಿ. ಆಯ್ತು, ಅದಾದ್ಮೇಲೆ ನಾವು ಮಾತಾಡ್ತೀವಿ. ಈಗ ನಟರಾಜ್ ಸರ್ ಏನ್ ಹೇಳ್ತಿದ್ದಾರೆ, ಇದು ರಾಜಕೀಯ ಅಲ್ಲ, ನಮ್ಮ ಕ್ಷೇತ್ರಕ್ಕೆ, ನಮ್ಮ ಬೆಳಗಾವಿ ಜಿಲ್ಲೆಗೆ ಬರೀ ಇನ್ನು 2019ರಲ್ಲಿ ಮನೆಗಳನ್ನ ಕಳ್ಕೊಂಡಂತ ಜನ ಇನ್ನೂ ಕ್ಷೇತ್ರದಲ್ಲೇ ಕುಂತಿದ್ದಾರೆ. ಸರ್ಕಾರಕ್ಕೆ ಸಾಕಷ್ಟು ಇದೇ ಸಿದ್ದರಾಮಯ್ಯ ಅವ್ರಿಗೆ ಪತ್ರ ಬರ್ದಿವಿ, ಎಲ್ಲರಿಗೂ ಬರ್ದಿವಿ. ನಾ ಯಾರನ್ನೇ ದೂಷಣೆ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ. ನೀವು ಬನ್ರಿ, ನೆರೆಯಿಂದ ಜನ ಸತ್ತಿದ್ದಾರೆ, ಇವತ್ತು ಮನೆಗಳಿಲ್ಲ, ಇನ್ನೂವರೆಗೆ ಕ್ಷೇತ್ರದಲ್ಲಿ ಇದ್ದಾರೆ. ನಮಗೆ ಯಾಕೆ ದುಡ್ಡು ಕೊಡ್ತಾ ಇಲ್ಲ? ನಮ್ಗೆ 5 ಲಕ್ಷ ರೂಪಾಯಿ ದುಡ್ಡು ಇವತ್ತ ಕೆ.ಸಿ. ವೇಣುಗೋಪಾಲ್ ಹೇಳ್ತಾರೆ, 11 ಲಕ್ಷ ರೂಪಾಯಿ ದುಡ್ಡು ಕೊಡ್ತಿದ್ದೀರಾ ಅವ್ರಿಗೆ? ಯಾರು ದುಡ್ಡಿದು? ನಮ್ಮ ಜನ ಇಲ್ಲಿ ಸಾಯ್ತಿದ್ದಾರೆ, ಮನೆಗಳಿಲ್ಲ, ಸ್ಟ್ರೈಕ್ ಮಾಡಿದ್ದೀವಿ. ಅದಕ್ಕೆಲ್ಲ ಕೇಳಿ ರಾಜಕೀಯ ಬೆರೆಸಬೇಡ್ರಿ ಇದರಲ್ಲಿ. ನಮ್ಮ ಬೆಳಗಾವಿ ಜಿಲ್ಲೆಗೆ ಬರೀಲಿ, ಪ್ರವಾಹದಲ್ಲಿ ಎಷ್ಟು ಮನೆಗಳು ಬಿದ್ದಿದ್ದಾವೆ, ಇನ್ನೂ ಮನೆ ಇಲ್ಲ. ಪತ್ರಾಚೇಟದಲ್ಲಿ ಜನ ಕೂತಿದ್ದಾರೆ. ಈಗ ಸ್ವಲ್ಪ ಸಿದ್ದರಾಮಯ್ಯ ಸಾರಿಗಾತು, ಯಾವುದೇ ರಾಜಕೀಯ ನಾಯಕರು, ಯಾವುದೇ ಪಕ್ಷ ಇರಲಿ, ಮೊದಲು ಈ ಪ್ರವಾಹ ಸಂತ್ರಸ್ತರಿಗೆ ಹಣ ಯಾವಾಗ ಕೊಡ್ತಾರೋ ಡಿಕ್ಲೇರ್ ಮಾಡಬೇಕು. ಕೋರ್ಟ್ಗೆ ಹೋಗ್ತಾರೆ ಜನ ಇವತ್ತು. ಒಪ್ಕೊಳ್ಳೋಣ. ಭೀಮಪ್ಪ ಸರ, ನಿಮಗೆ ಪ್ರಶ್ನೆ. ಕಾಂಗ್ರೆಸ್ ಪಕ್ಷದ ವಕ್ತಾರರ ಅಸಮಾಧಾನಕ್ಕೆ ಕಾರಣ ಏನು ಅಂದ್ರೆ, ನೀವು 2019ರಲ್ಲಿ ನೆರೆ ಆಯ್ತು, ಅವತ್ತಿನಿಂದ ಸಂತ್ರಸ್ತರಾಗಿದ್ದಾರೆ ಅಂತ ಹೇಳ್ತಿದ್ದೀರಿ. ಬಿಜೆಪಿ ಸರ್ಕಾರದ್ದು ಕೂಡ ಜವಾಬ್ದಾರಿ ಇತ್ತಲ್ವಾ? ಅವರು ಕೂಡ ಪರಿಹಾರ ಕೊಟ್ಟಿಲ್ಲ ಅಲ್ವಾ? ಅವ್ರ ಬಗ್ಗೆ ನೀವು ಯಾಕೆ ಮಾತನಾಡೋಲ್ಲ? ಕೇವಲ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತ್ರ ಯಾಕೆ ಮಾತನಾಡ್ತೀವಿ? ನಾವು ಬಿಜೆಪಿ ಅವ್ರ ಬಗ್ಗೆ ಹೇಳ್ತೀವಿ, ಎಲ್ಲರ ಬಗ್ಗೆ ಹೇಳ್ತೀವಿ. ವಿರೋಧ ಪಕ್ಷ ಏನಿದೆ ಇದೊಂದು ನಾಟಕ ಮಾಡ್ತಾರೆ, ಮಾಧ್ಯಮಗಳಲ್ಲಿ ಬಂದ್ ಹೇಳ್ತಾರೆ. ವಿರೋಧ ಪಕ್ಷದವ್ರು, ಕಾಂಗ್ರೆಸ್ ವಿರೋಧ ಪಕ್ಷದವ್ರು ಇದ್ರು, ಬಿಜೆಪಿ ಸರ್ಕಾರ ಇದ್ದು ಕರೆಕ್ಟ್ ಇದೆ. 2019ರಲ್ಲಿ ಇದೇ ವಿರೋಧಿ ಪಕ್ಷದವ್ರು ಓದ್ ಕೊಟ್ರೆ ಪ್ರಶ್ನೆ ಮಾಡಲಿಲ್ಲ ಯಾರು ಸದನದಲ್ಲಿ. ಅದಕ್ಕಾಗಿ ನಾವು ಕೋರ್ಟ್ಗೆ ಹೋದ್ವು. ಇವೆಲ್ಲ ರಾಜಕೀಯ ಪಕ್ಷಗಳು ಹಣ ಮಾಡಕದಾರ ಅಷ್ಟೇ. ಇವರು ಯಾರು ಜನಸಾಮಾನ್ಯರು ಉದ್ಧಾರ ಮಾಡ್ಲಿಕ್ಕೆ ಇಲ್ಲೇ ಇಲ್ಲ. ಇವರು ಇವತ್ತು 11,20,000 ರೂಪಾಯಿ ಮನೆಯಲ್ಲಿ 1 ಸೆಕೆಂಡ್ ಕೇಳ್ರಿ, 9,50,000 ರೂಪಾಯಿ ಸಬ್ಸಿಡಿ ಅಲ್ಲ, 9,50,000 ರೂಪಾಯಿ ಸಬ್ಸಿಡಿ ಕೊಡ್ತೀರಿ. ನಾವು ನೆರೆಯಿಂದ 5 ಲಕ್ಷ ರೂಪಾಯಿ ಅಲ್ಲ, ನಮ್ಗೆ 10 ಲಕ್ಷ ರೂಪಾಯಿ ಯಾಕೆ ಮನಿ ಕೊಡ್ಲಿಲ್ಲ? ಇವತ್ತು ಹೈಕಮಾಂಡ್ ಹೇಳಿದ್ರೆ ಅಷ್ಟೇ ನೀವು ಕೊಡ್ತೀರಾ? ಎಲ್ಲಾ ಪಕ್ಷದವ್ರು ಅಷ್ಟೇ. ನೀವು ಅವಾಗ ಬಿಜೆಪಿ ಕಾಂಗ್ರೆಸ್ ಅವ್ರು ಮಾಡ್ಕೊಂಡಿದ್ರಿ, ವಿರೋಧಿ ಪಕ್ಷದಲ್ಲಿದ್ರಿ. ಕಾಂಗ್ರೆಸ್ ಅವ್ರು ಕೇಳಬೇಕಾಗಿದ್ದಾಗ ಭೀಮಪ್ಪ ಸರ್ ಅರ್ಥ ಆಯ್ತು. ಇವತ್ತು ಜೆಡಿಎಸ್ ವಕ್ತಾರರು ಇಲ್ಲಿ ಇಲ್ಲ ಅಂತಂದ್ರೂ ಕೂಡ, ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಬಡವರಿಗೆ, ರೈತರಿಗೆ ಮಾಡ್ತಿರೋದು ಅನ್ಯಾಯ ಅಷ್ಟೇ ಅನ್ನೋದನ್ನ ಹೇಳಿ